ಅದೇನೋ ಹೇಳ್ತಾರಲ್ಲ, ಗೆದ್ದಲು ಕಟ್ಟಿದ್ದು ಹುತ್ತಕ್ಕೆ ಹಾವು ಬಂದು ಹಾಗೆ ಮನೆಗೊಂದು ವಿಷ ಸರ್ಪ ಬಂದು ಸೇರ್ಕೊಂಡಿದೆ. ಅದ್ರ ಹೆಸರೇ ಸಂಗೀತ ಅಂತ. ಆ ರಾಕ್ಷಸಿ ಒಂದು ಕ್ಷಣನೂ ನಮ್ಮನ್ನ ನೆಮ್ಮದಿಯಾಗಿರೋಕೆ ಬಿಟ್ಟಿಲ್ಲ ಬಾವ. ಸಾಲದಕ್ಕೆ ಅಕ್ಕನ್ನ ಅದೇನ್ ಮರಳು ಮಾಡಿದಳೋ, ಅದೇನ್ ಮಂತ್ರ ಹಾಕಿದಳೋ ಗೊತ್ತಿಲ್ಲ, ಅವಳನ್ನ ಇವಳು ಒಳ್ಳೆಯವಳು ಅಂತ ನಂಬ್ಕೊಂಡ್ಬಿಟ್ಟಿದ್ದಾಳೆ. ಅವಳು ತಾಳಕ್ಕೆ ತಕ್ಕ ಹಾಗೆ ಕುಣಿಯೋಕ್ ಶುರು ಮಾಡ್ಬಿಟ್ಟಿದ್ದಾಳೆ. ಆಮೇಲೆ ನಮ್ ಗೋಳು ಏನಂತ ಕೇಳ್ತೀರಮ್ಮವ? ಆ ಹಾಳದವಳು ಸಂಗೀತ ಇದ್ದಾಳಲ್ಲ, ಅವಳು ರಂಗತ್ತೆ ಮನಸ್ಸನ್ನ ಪೂರ್ತಿಯಾಗಿ ಕೆಡಿಸ್ಬಿಟ್ಟಿದ್ದಾಳೆ. ಮೊದ್ಲು ರಂಗತ್ತೆಗೆ ನಮ್ಮನ್ ಕಂಡ್ರೆ ಎಷ್ಟು ಪ್ರೀತಿ ಇತ್ತು, ಎಷ್ಟು ಅಕ್ರೆ ಇತ್ತು. ಆದ್ರೆ ಈಗ ನಮ್ಮ ಮುಖ ನೋಡಿದ್ರೆ ಕೆಂಡ ಕಾರ್ತಾರೆ. ಹಾಗೆ ಮಾಡ್ಬಿಟ್ಟಿದ್ದಾಳೆ ಮಾಟುಕತೆ. ಆಮೇಲೆ ಈ ಮುಂದೆ ಹೇಳೋದು ಕೇಳಿ ಇವ್ರು ಕೆರಳಿ ಕೆಂಡಾಗ್ತಿದ್ದಾರೆ. ಆಮೇಲೆ ಇವ್ರು ಎದೆಲಿರೋ ಕೋಪನ್ ಕಾರ್ಕೊಳ್ಳೋದಕ್ಕೆ ಮುಂದಾದ್ರೆ ಇವರೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಇವರಿಗೆ ಕೋಪ ತಡೆಯಲ್ಲ. ಇಲ್ಲದ ಅವಾಂತರಕ್ಕೆ ದಾರಿ ಮಾಡಿ ಕೊಡೋದು ಬೇಡ. ರೀ, ನೀವು ಎಷ್ಟೊತ್ತಿಗೆ ಮನೆಯಿಂದ ಹೊರಟಿದ್ರೋ ಏನೋ, ತಿಂಡಿ ತಿಂದ್ರೋ ಇಲ್ವೋ? ನಾನಂತೂ ಇನ್ನೂ ತಿಂದಿಲ್ಲ. ಏನೇ ಇಷ್ಟೊತ್ತಾದ್ರೂ ನೀ ತಿಂಡಿ ತಿಂದಿಲ್ವಾ? ನಿನಗೇನು ಬಂತ ಕೆಟ್ಟ ಕಾಲ? ಅಯ್ಯೋ, ತಿನ್ನೋಣ ಅಂತಾನೆ ಇದ್ದೆ ರೀ, ಅಷ್ಟೊತ್ತಿಗೆ ನಿಮ್ ಫೋನ್ ಬಂತು. ಅಂದ್ಮೇಲೆ ಇಬ್ರು ಒಟ್ಟಾಗೆ ತಿನ್ನೋಣ ಅಂತ ಅಂದ್ಕೊಂಡೆ. ಅಯ್ಯೋ ಅಯ್ಯೋ ರಂಗು, ನನ್ನ ಕಂಡ್ರೆ ನಿನಗೆ ಅದೆಷ್ಟು ಪ್ರೀತಿ ಇದೆ ಲೇ. ನಿನ್ನ ಕೈಲಿ ತಿಂಡಿ ತಿಂದು ಎಷ್ಟು ದಿವಸ ಆಯ್ತು ಗೊತ್ತಾ? ಅದಕ್ಕೋಸ್ಕರ ಮನೇಲೂ ತಿಂಡಿ ತಿಂದೆ, ಸೀದಾ ಬಂದ್ಬಿಟ್ಟೆ. ಅಯ್ಯೋ, ತಿಂಡಿ ತಿಂದಿಲ್ಲ ಅಂತ ಮೊದ್ಲೇ ಹೇಳೋದಲ್ವೇನ್ರಿ ನೀವು? ಯಾರು ಕೇಳಿರ್ತಾನೆ ಹೇಳೋದು. ತಿಂಡಿ ತಿಂದ್ರಾ ಅಂತ ಕೇಳೋದು ಮೊದ್ಲೇನೆ ಜ್ಯೂಸ್ ಅಂತ ತಂದ್ಕೊಟ್ಬಿಟ್ರು. ಚೂರು ಅರ್ಥ ಆಗಲ್ಲ. ಬನ್ನಿ ತಿಂಡಿ ತಿನ್ನೋಣ, ನಡೀರಿ ಬನ್ನಿ ಬನ್ನಿ. ನಡಿ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಏನ್ ಕರ್ಮನೇ ನಮ್ದು. ಈ ವಯಸ್ಸಲ್ಲಿ ಇಂಥದ್ದನ್ನೆಲ್ಲ ನೋಡ್ಬೇಕಲ್ಲ. ಅಲ್ಲಾತೆ, ನಾವೇನೋ ಸಂಗೀತನ ಬಗ್ಗೆ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ಅದನ್ನ ಕೇಳೋದ್ ಬಿಟ್ಟು ಹೆಂಡತಿ ಕರೆದ್ಲು ಅಂತ ಈ ಪುಂಗಿನಾದ ಕೇಳಿ ಹಾವು ಹಿಂಬಾಲಿಸುತ್ತಲ್ಲ ಹಾಗೆ ಸರಸರ ಅಂತ ಹೆಂಡತಿಯಿಂದ ಹೋಗ್ಬಿಟ್ರು. ಈ ಮುದ್ಕನು ಸರಿಯಾಗಿದ್ದಾರೆ. ನನಗೆ ಸಂತೋಷಿಗೆ ಯಾವ ರೀತಿ ಸಹಕಾರ ಕೊಡ್ತಾ ಇದ್ರು ಅದೇ ಸಹಕಾರನ ಇವರಿಗೂ ಕೊಡ್ಬೇಕು. ಈ ಸಂಗೀತ ಆಫೀಸ್ಗೆ ಯಾಕೆ ಬಂದ್ಲು? ಅವಳು ಆಫೀಸಿಗೆ ಬರೋದೇನೋ ಬಂದ್ಲು, ಆದ್ರೆ ಡ್ಯಾಡಿ ಅವಳಿಗೆ ಅಷ್ಟೊಂದು ಪ್ರಾಮಿನೆನ್ಸ್ ಕೊಡೋ ಅಗತ್ಯ ಏನಿತ್ತು? ಇವನನ್ನು ನೋಡಿದ್ರೆ ತಲೆ ಕೆಡಿಸ್ಕೊಂಡು ಮೊಸರು ಗಡಿಗೆ ಮಾಡ್ಕೊಂಡಂಗಿದೆ. ಭಾನು ಮೇಡಮ್ ಹೇಳ್ದಂಗೆ ಇವನ್ ತಲೆ ಕೆಡ್ಸೋಕೆ ಇದೇ ಸರಿಯಾದ ಸಮಯ. ಸರ್. ಹಾ ಹೇಳಿ ಶಶಿ. ಸರ್, ಎಲೆಕ್ಟ್ರಾನಿಕ್ ಸಿಟಿ ಅಪಾರ್ಟ್ಮೆಂಟ್ ಬಗ್ಗೆ ಮಾತಾಡಬೇಕಾಗಿತ್ತು. ನೋಡಿ, ನನಗೀಗ ಮೂಡ್ ಸರಿ ಇಲ್ಲ, ಆಮೇಲೆ ಮಾತಾಡೋಣ, ಹೊಡಿ. ಯಾಕೆ ಸರ್, ಮೈಗೆ ಹುಷಾರಿಲ್ವಾ? ಹಾಗೇನಿಲ್ಲ, ಐಮ್ ಫೈನ್. ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ ಸರ್, ಮೈಗಿಂತ ಮನ್ಸಿಗೆ ಆಘಾತ ಜಾಸ್ತಿ ಆಗಿದೆ ಅಂತ. ಏನೇ ಆಗಲಿ ಸರ್, ಈ ವಯಸ್ಸಲ್ಲಿ ನಿಮ್ಮ ತಂದೆ ಈ ರೀತಿ ಮಾಡಬಾರ್ದಾಗಿತ್ತು. ಅಲ್ಲ, ವಯಸ್ಸಿಗೆ ಬಂದಿರೋ ಮಗ ನೀವಿರುವಾಗ ನಿಮ್ಮ ಮರ್ಯಾದೆ ಬಗ್ಗೆ ಅವರು ಯೋಚನೆ ಮಾಡಬೇಕಾಗಿತ್ತಲ್ವಾ ಸರ್? ಹಾಳಾಗೋಗ್ಲಿ, ಆಗೋಗಿರೋ ತಪ್ಪು ಆಗೋಗಿದೆ.
ಆದ್ರೆ ಅವ್ರು ತಮ್ಮ ಹೆಂಡತಿನ ಸೀದಾ ಆಫೀಸಿಗೆ ಕರ್ಕೊಂಡ್ಬಂದು ತಮ್ಮ ಮಾನ ಮರ್ಯಾದೆ ತಾವೇ ಹರಾಜು ಹಾಕೊಳ್ಳೋದು ಎಷ್ಟರ ಮಟ್ಟಿಗೆ ತಾನೇ ಸರಿ ಸರ್? ಅಲ್ಲ, ಆಫೀಸ್ ಸ್ಟಾಫ್ ಹತ್ರ ಬಂದ್ಬಿಟ್ಟು ನಿಮಗೂ ನಿಮ್ಮ ತಂದೆಯವ್ರಿಗೂ ಸಿಗೋ ಮರ್ಯಾದನೆ ಅವ್ರ ಹೆಂಡತಿಗೂ ಸಿಗಬೇಕು ಅಂದ್ರೆ ಇದು ಯಾವ ರೀತಿ ನ್ಯಾಯ ಅಂತೀನಿ. ನೀವು ಅವರು ಇಬ್ರು ಒಂದೇನಾ ಸರ್? ಮಿಸ್ಟರ್ ಶಶಿಧರ್, ಡ್ಯಾಡಿ ಏನೇ ಮಾಡಿದ್ರು ಮುಂದಾಲೋಚನೆ ಇಟ್ಕೊಂಡು ಮಾಡಿರ್ತಾರೆ. ನನ್ಗೆ ಅವ್ರ ಮೇಲೆ ನಂಬಿಕೆ ಇದೆ. ಅಲ್ಲ ಕಣ್ರಿ, ಈ ವಿಷಯದ ಬಗ್ಗೆ ನನಗೆ ಪ್ರಾಬ್ಲಮ್ ಇಲ್ಲದೆ ಇರುವಾಗ ನಿಮ್ಗೇನ್ರಿ ಪ್ರಾಬ್ಲಮ್? ಅಲ್ಲ ಸರ್, ಅದು ಸಾರಿ ಸರ್, ನಂಗೆ ಅನ್ಸಿದ್ದನ್ನು ನಾನು ಹೇಳಿದೆ. ನಿಮ್ಗನ್ಸಿದ್ದನ್ನ ಹೇಳಿ ಬೇರೆಯವ್ರ ತಲೆ ಕೆಡ್ಸೋಕಲ್ಲ ನಿಮ್ಗೆ ಇಲ್ಲಿ ಸಂಬಳ ಕೊಡ್ತಾ ಇರೋದು. ನಾವು ನಿಮ್ಗೆ ಸಂಬಳ ಕೊಡ್ತಾ ಇರೋದು ಕೆಲಸ ಮಾಡಿ ಅಂತ, ಬೇರೆ ಕಡೆ ಗಮನ ಹರಿಸಿ ಅಂತಲ್ಲ. ಇದು ನಿಮ್ಗೆ ಲಾಸ್ಟ್ ವಾರ್ನಿಂಗ್. ಸಾರಿ ಸರ್. ಹೊರಡಿ. ಛೇ, ಎಲ್ರಿಗೂ ನಾವು ಆಡ್ಕೊಳ್ಳೋ ವಸ್ತು ಆಗ್ಬಿಟ್ವಿ. ಮುದುಕನ್ನ ನೋಡಿಯತ್ತೆ, ಈ ವಯಸ್ಸಲ್ಲೂ ಅದು ಹೇಗೆ ಹೆಂಡ್ತಿನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಿದ್ದಾನೆ ಅಂತ. ಅದು ಇವತ್ತಂದಲ್ಲಮ್ಮ, ಮದ್ವೆ ಆದ ಕಾಲದಿಂದಲೂ ಹೀಗೇನೆ. ಒಳ್ಳೆ ಪೆವಿಕಾಲ ಕಾಣಿಸುತ್ತಾಗೆ ಇಬ್ರು ಅಂಟ್ಕೊಂಡೇ ಇರ್ತಾರೆ. ಯಾರು ನೋಡ್ತಾರೆ, ನಮ್ಮ ನೋಡಿ ನಗ್ತಾರೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಿಂಗೆ ಗೊತ್ತಿಲ್ಲ ಸುಮಿತ್ರಾ, ನಮ್ಮ ಭಾವ ಇದ್ದಾರಲ್ಲ, ನಿಜ ಹೇಳಬೇಕು ಅಂದರೆ ಅವರು ತುಂಬ ಸಂಸ್ಕಾರವಂತರು, ನಿಷ್ಠುರವಾದಿ. ನಮ್ಮ ಮನೆ ಅವಾಂತರದ ಬಗ್ಗೆ, ಅವ್ರ ಹೆಂಡತಿ ಬದಲಾಗಿರೋದ್ರ ಬಗ್ಗೆ ಏನಾದರೂ ನಮ್ಮ ಭಾವನ ಗೊತ್ತಾದ್ರೆ ಆ ರಂಗಿ ಕೆನ್ನಿಗೆ ರಪರಪ ಅಂತ 4 ಬಾರಿಸಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಯಾವ ಮುದುಕಿ ಮನೆಯಿಂದ ತೊಲಗಿದ್ರೆ ನಮ್ಮ ಮನೆಗೆ ಒಕ್ಕರಿಸ್ಕೊಂಡಿದ್ಯಲ್ಲ ದೆವ್ವ, ಅದರ ಬಲ ಕಡಿಮೆ ಆಗುತ್ತೆ. ಅಯ್ಯೋ ತೆಗಿರಿಯತ್ತೆ, ನೀವೇನೇ ಹೇಳ್ತಿದ್ರು ರಂಗತ್ತೆ ಗಂಡನ ದರದರ ಅಂತ ಹೇಳ್ಕೊಂಡು ಹೋಗ್ಲಿಲ್ವಾ? ಪೂರ್ತಿ ಹೇಳಕ್ಕೆ ಅವಳೆಲ್ಲೇ ಬಿಟ್ಲು, ನಾವೆಲ್ಲಿ ಹೇಳ್ಬಿಡ್ತೀವೋ ಅಂತ ಅವಳಿಗೆ ಅನುಮಾನ ಬಂದಾಗಿದೆ. ಅದಕ್ಕೆ ಏನೋ ನೆಪ ಮಾಡಿ ಬನ್ರಿ ತಿಂಡಿ ತಿನ್ನೋಣ ಅಂತ ಒಳಗೆ ಕರ್ಕೊಂಡು ಹೊಟ್ಟೋದ್ಲು. ಹಾಗಾದ್ರೆ ಬಿಡ್ಬೇಡಿಯತ್ತೆ, ಎಲ್ಲ ವಿಷಯನೂ ಪುಟ್ಮಾಮಂಗೆ ಹೇಳ್ಬಿಡಿ. ಹೇಳೋಣ ಅಂತಾನೆ ಇದ್ದೆ ಕಣೆ, ಆದ್ರೆ ಆ ರಂಗಿ ಎಲ್ಲಿ ಬಿಟ್ಲು ಹೇಳೋ? ಅವಕಾಶಕ್ಕೆ ಕಾದ್ರೆ ಆಗೋದಿಲ್ಲ ಅತ್ತೆ, ರಂಗತ್ತೇನೋ ಅದಕ್ಕೆ ಬಿಡೋದಿಲ್ಲ. ಪುಟ್ಮಾವನ ಹತ್ರ ಹೋಗಿ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಬನ್ನಿ ಅಂತ ಹೇಳಿ ಅಷ್ಟೇ. ಎಲ್ಲಿದ್ದಾರೆ ಅವರು? ಮಹಡಿ ಮೇಲೆ ಹೋಗಿದ್ದಾರೆ. ಓಹೋ, ಜೋಡಿ ಉಪ್ಪರಿಗೆ ಸೇರ್ಕೊಂಡ್ಬಿಡ್ತಾ? ನಡಿ, ಏನ್ ಮಾಡೋದು, ಅಲ್ಲೇ ಹೋಗೋಣ. ಪುಣ್ಯಕ್ಕೆ ಇಂಥ ಹೊತ್ತಲ್ಲಿ ಸಿತಾರ ಮನೇಲಿಲ್ಲ. ಅವಳೇನಾದ್ರೂ ಇದ್ದಿದ್ರೆ ಅವಳ ತಲೆ ಕೆಟ್ಟ ಹೋಗಿರೋದು. ಬಾ. ಬೇಗ ಬಡ್ಸ್, ಹಸುವಾಗ್ತಾ ಇದೆ. ಸಂತೋಷನ ಊಟಕ್ಕೆ ಕರೆಯಲ್ವಾ? ಕರಿಬೇಕು ಅಂತ ನನಗೂ ಆಸೆ, ಆದ್ರೆ ಕರೆದ್ರೆ ಬರ್ತಾನೆ ಅನ್ನೋ ನಂಬಿಕೆ ಇಲ್ವೇ? ಅದು ಆಮೇಲಿನ ಮಾತು. ಮೊದಲು ಹೋಗಿ ನೀವು ಸಂತೋಷನ ಕರೀರಿ. ಕರೆಯೋದ್ರಲ್ಲಿ ತಪ್ಪೇನಿದೆ? ನಾವು ಸಂತೋಷನ ಊಟಕ್ಕೆ ಕರೀಲಿಲ್ಲ ಅಂದ್ರೆ ಅವ್ರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ. ಅದು ಅಲ್ಲದೆ ನನಗೆ ಗೊತ್ತಿರೋ ಹಾಗೆ ಸಂತೋಷ್ಗೆ ಹೊರಗಡೆ ಊಟ ಅಷ್ಟಾಗಿ ಇಷ್ಟ ಆಗಲ್ಲ. ಕರೆದು ಬರ್ತಾನೆ. ಹಂಗೆ ಬರ್ಬೇಕು, ಎಲ್ಲೂ ವ್ಯತ್ಯಾಸ ಆಗ್ಬಾರ್ದು. ಓಕೆ, ಆಮೇಲೆ ಆ ಪ್ಲಾನ್ ನೋಡಿದ್ರೆ ತಾನೆ ನಿಮ್ಗೊಂದು ಐಡಿಯಾ ಇದೆಯಲ್ಲ, ಹಂಗೆ ಮಾಡಿ. ಅಪ್ಪಿ ಇಲ್ಲಿದೆಯಾ? ಊಟ ಮಾಡೋಣ? ನಡೀರಿ ಹೋಗೋಣ. ಹೊರಗಡೆ ಬೇಡ, ಸಂಗೀತ ನಮಗಾಗೋಷ್ಟು ಊಟ ತಂದಿದ್ದಾಳೆ, ಇಲ್ಲೇ ಮಾಡೋಣ ಬಾ. ಪರವಾಗಿಲ್ಲ, ನಾನು ಹೊರಗೆ ಊಟ ಮಾಡ್ತೀನಿ ಡ್ಯಾಡಿ. ಈ ಬಿಗುಮಾನ ಎಲ್ಲ ಯಾಕೋ? ನಿನ್ ಜೊತೆ ಊಟ ಮಾಡಬೇಕು ಅಂತಾನೆ ನಿನ್ನನ್ನು ಹುಡ್ಕೊಂಡು ಬಂದಿದ್ದು. ಬಾ ಡ್ಯಾಡಿ ಪ್ಲೀಸ್, ನನಗೆ ಫೋರ್ಸ್ ಮಾಡಬೇಡಿ. ಇದ್ರಲ್ಲಿ ಫೋರ್ಸ್ ಏನು ಬಂತ? ಬಾ ಅಂದ್ರೆ ಬರ್ಬೇಕಪ್ಪ. ಡ್ಯಾಡಿ ಪ್ಲೀಸ್. ಬಾ ಹೇಳ್ತೀನಿ. ನಡಿ ನಡಿ. ಬನ್ನಿ ಸಂತೋಷ್, ಕೂತ್ಕೊಳ್ಳಿ. ಕೂತ್ಕೋ.
ಬಡ್ಸು. ಸಾಕು ಸಾಕು. ರಂಗೋ, ಅವರಿಬ್ಬರು ಸಂಗೀತ ಮೇಲೆ ಚಾಡಿ ಹೇಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇನ್ನೇನ್ ಕೆಲಸ ಮುಂಡೆವಕ್ಕೆ? ಒಳ್ಳೆಯವರಾಗಿ ಇದ್ದವರಿಗೆ ಅದು ಯಾವ ರಾಗು ಬಡೀತಾ ಏನೋ ನಿಂತು ಬಿಟ್ಟಿದ್ದಾವೆ ಮನೆ ಮುರುಗ್ ಕೆಲಸ ಮಾಡೋದಕ್ಕೆ. ಅವರಿಬ್ರು ನಿಮ್ಮ ಹತ್ರ ಸಂಗೀತ ಬಗ್ಗೆ ಚಾಡಿ ಹೇಳೋಕ್ ಬಂದಾಗ ಮಗ ಬಂದು ಸಿಟ್ಟು ನೋಡಿ ಎಲ್ಲ ಅವ್ರ ಮೇಲೆ ಹೊರಿತಾಯ್ತಿರೋ ಅಂತ ನಾವು ಗಾಬರಿ ಆಗ್ಬಿಟ್ಟಿದೆ ರೀ. ಲೇ, ಅದನ್ನ ನಿಜವಾದ ಸಿಟ್ಟು ಅಂತ ತಿಳ್ಕೊಂಡ್ಯಾ? ಅಲ್ಲ, ಅವ್ರೇನೋ ಭಾರಿ ಹುಮ್ಮಸ್ನಲ್ಲಿ ಹೇಳ್ತಾ ಇದ್ರಲ್ಲ, ಸುಮ್ಮನೆ ಇದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಅಂತ ಹೂಕಾರ ಮಾಡ್ತಾ ಇದ್ದೆ. ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ಪಾಪದ ಹುಡುಗಿ ಸಂಗೀತ ಬೆಂಬಲಕ್ಕೆ ನಾನ್ ನಿಂತಿರೋದು ಅವ್ರಿಗೆ ಸಹಿಸೋಕಾಗ್ತಿಲ್ಲ. ಕಣ್ಣು ಕಿಸರಾಗಿದೆ ಮುಂಡೆವಕ್ಕೆ. ನಾನು ಆದಷ್ಟು ಬೇಗ ಈ ಮನೆಯಿಂದ ಹೋಗ್ಲಿ ಅಂತ ಕಾಯ್ತಿದ್ದಾರೆ. ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡೆ ಆ ಗಿರ್ಜಾ ಅಕ್ಕನ್ನ ಕರ್ಕೊಂಡೋಗಕ್ ಬಂದ್ರ ಬಾವಾ ಅಂತ ಕೇಳಿದ್ದು. ರಂಗೋ, ನೀನೊಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಈ ಮನೆಗೆ ಬಂದಿದ್ಯಾ. ಅದನ್ನು ಪೂರ್ಣಗೊಳಿಸ್ಬಿಟ್ಟೆ ಬಾ. ನನಗೆಷ್ಟು ಕಷ್ಟವಾದರೂ ಪರವಾಗಿಲ್ಲ. ನಿನ್ನನ್ನು ಬಾ ಅಂತ ನಾನು ಬಲವಂತ ಮಾಡೋದಿಲ್ಲ. ನಿಮ್ಮ ಸಹಕಾರ ಇಲ್ಲದೆ ನಾನು ಏನ್ ತಾನೇ ಮಾಡೋಕ್ಕಾಗುತ್ತೆ? ಆ ವಿಚಾರ ಹಾಗೆ ಬಿಡು. ಈಗಲೂ ನಿನ್ನ ತಂಗಿ ನನ್ನ ದಾರಿನೇ ಕಾಯ್ತಾ ಇರ್ಬೋದು. ನನ್ನ ತಲೆ ತಿನ್ನೋದಕ್ಕೆ ಅವರಿಬ್ಬರು ಇಲ್ಲಿ ಬಂದರೂ ಬರ್ಬೋದು. ಆಗೊಂದು ಉಪಾಯ ಮಾಡೋಣ. ಏನ್ರಿ ಅದು? ನೋಡು, ನಾವಿಬ್ರು ಪ್ರೀತಿಲಿ ಮುಳುಗಿರೋ ಹಾಗೆ ನಾಟಕ ಮಾಡಬೇಕು. ಅದನ್ನ ನೋಡ್ಕೊಂಡು ಅವರು ಹೊಟ್ಟೆ ಉರ್ಕೊಂಡು ಹೋಗ್ಬೇಕು. ಏನಂತೀಯ? ಆಯ್ತಾಯ್ತು, ಹಾಗೆ ಮಾಡೋಣ. ಭಾವ ಭಾವ, ರಂಗು, ರಂಗನಾಯಕಿ, ನಿನಗೂ ಈ ಮಲ್ಲಿಗೆಗೂ ಅವಿನಾಭಾವ ಸಂಬಂಧ ಕಡೆ. ಮಲ್ಲಿಗೆ ಎಷ್ಟು ಕಂಪು, ನಿನ್ನ ಜೊತೆ ಬಾಳ್ವೆ ಮಾಡೋದು ಅಷ್ಟೇ ಸೊಂಪು. ನಿನ್ನ ಮಾತು ಕೇಳ್ತಾ ಇದ್ರೆ ಮಧುರವಾದ ಇಂಪು. ರಂಗನಾಯಕಿ, ನೀನು ನನ್ನ ಪಾಲಿಗೆ 7 ಸುತ್ತಿನ ಮಲ್ಲಿಗೆ ತೂಕದ ರಾಜಕುಮಾರಿ ಕಡೆ. ನೋಡು, ನೀನು ಯಾವಾಗಲೂ ನನ್ನ ಎದೆಯಲ್ಲಿ ಕೂತ್ಕೊಂಡು ಕಚ್ಚುಗುಳಿ ಇಡ್ತಾ ಇರ್ತೀಯ. ಯಾವ ಶಿಲ್ಪಿ ಕಂಡ ಕನಸು ನೀನು, ಯಾವ ಕವಿಯ ಪ್ರೇಮ ಗೀತೆ ನೀನು, ಇಂಥ ಅಂದವನ್ನು ಎಂದು ಕಾಣೆ ನಾನು, ಇನ್ನು ಎಂದು ಬಿಡನು ನಿನ್ನನು. ಭಾವ, ಸ್ವಲ್ಪ ಅನ್ನ ಬಡಿಸ್ತೀನಿ. ಇಲ್ಲ ಇಲ್ಲ, ಸಾಕು. ಸ್ವಲ್ಪ ಸಂತೋಷ್. ಹಚ್ಕೊಳ್ಳೋ. ಬೇಡ, ಸಾಕು ನನಗೆ. ನಿಮಗೆ ಬಡಿಸ್ತೀನಿ. ಸ್ವಲ್ಪ ಸಾಕು, ಸ್ವಲ್ಪ.
ಡ್ಯಾಡಿ ನಂದಾಯ್ತು, ನಾನು ಕೈ ತೊಳಿತೀನಿ. ತುಂಬಾ ನಗೆ ತುಂಬಿಕೊಂಡು ಇನ್ನೊಬ್ರು ಊಟ ಮಾಡ್ತಿರೋದನ್ನ ನೋಡಿ ಅದು ಎಷ್ಟು ಸಂಭ್ರಮ ಪಟ್ಲವಳು. ಊಟ ಬಡಿಸೋವಾಗ್ಲೂ ಅಷ್ಟೇ ಎಷ್ಟೊಂದು ಆತ್ಮೀಯತೆ. ಇಷ್ಟೊಂದು ಅಕ್ಕರೆಯಿಂದ ಅನ್ನ ಹಾಕೋಳು ಹೊಟ್ಟೆಲಿರೋ ಮಗುನ ಸಾಯಿಸ್ತಾಳೆ ಅಂದ್ರೆ ನಂಬಕ್ಕಾಗತ್ತಾ? ಛೇ, ಬರ್ತಾ ಬರ್ತಾ ಈ ಸಿತಾರನ್ ದೃಷ್ಟಿನೇ ವಕ್ರ ಆಗ್ತಿದ್ಯೋ ಏನೋ. ಇವಳು ಡ್ಯಾಡಿನ ಮದುವೆಯಾಗಿ ಬಂದಿದ್ದು ಸರಿಯಲ್ಲ ನಿಜ, ಆದ್ರೆ ಇವಳು ಮದುವೆಯಾಗಿ ಬಂದಾಗ್ಲಿಂದ ಇವಳಾಗೆ ಯಾರ ತಂಟಿಗೂ ಹೋಗಿಲ್ಲ. ಎಷ್ಟೋ ಸಲ ನಾವೇ ಕಾಲ್ ಕೆರ್ಕೊಂಡು ಜಗಳ ಮಾಡಿದೀವಿ, ಆದ್ರೂ ಇವಳಿಗೆ ನಮ್ಮ ಮೇಲೆ ಕೋಪ ಇಲ್ಲ. ಸಿತಾರ ಗರ್ಭಿಣಿ ಅಂತ ಗೊತ್ತಾದಾಗ ಮನೇಲಿ ಎಲ್ರಿಗಿನ್ನ ಜಾಸ್ತಿ ಸಂಭ್ರಮ ಪಟ್ಟಿದ್ದು ಸಂಗೀತ. ಬಸರಿಗೆ ಬೈಕೆಗಳಿರುತ್ತೆ ಅಂತ ಎಷ್ಟೆಲ್ಲ ತಿಂಡಿ ಮಾಡಿದ್ಲು. ಪ್ರೀತಿ ಇಲ್ಲದೆ ಇದ್ರೆ ಯಾರೇ ಆದ್ರೂ ಅಷ್ಟು ರಿಸ್ಕ್ ತಗೋತಾರ? ನಾವೆಷ್ಟೇ ಅವಳನ್ನ ಬೈಲಿ ನಿಕೃಷ್ಟವಾಗಿ ಕಾಣ್ಲಿ, ಅವಳು ನಮ್ಮ ಮೇಲೆ ಒಂದು ಸ್ವಲ್ಪನೂ ಕೋಪ ಮಾಡ್ಕೊಂಡಿಲ್ಲ. ಅವಳು ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ಕಾಣ್ತಾ ಇದ್ದಾಳೆ. ಸಿತಾರ ಸಂಗೀತಂಗೆ ಮಗುನ ಕೊಲ್ಲಕ್ಕೆ ಹೋಗಿದೆ ಅಂತ ಆರೋಪ ಮಾಡಿದಾಗ ಅವಳು ನಿಜವಾಗ್ಲೂ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಲು. ವೃತ ಆರೋಪ ಬಂದಾಗ ಸಂಗೀತ ಕೆರಳಿ ಕೆಂಡ ಆಗ್ಬಿಟ್ಲು. ಅದು ನಿಜವಾದ ಕೋಪನೆ. ಒಂದ್ ವೇಳೆ ಇವಳು ಮಗುನ ಮಾಟದಿಂದ ಕೊಲ್ಲೋದಿಕ್ ನೋಡಿದಿದ್ರೆ ಆ ಭಯ ಇವಳಿಗಿರ್ಬೇಕಾಗಿತ್ತು. ಆದ್ರೆ ಅವಳಂತ ಹೀನ್ ಕೆಲ್ಸಕ್ಕೆ ಕೈ ಹಾಕಿಲ್ಲ. ಅದಕ್ಕೆ ಎಲ್ರಿಗೂ ಬರೋ ಹಾಗೆ ಅಪವಾದ ಇವಳ ಮೇಲೆ ಬಂದ ತಕ್ಷಣ ಇವಳು ಕೋಪ ಬಂದ್ಬಿಡ್ತು. ಪಾಪ ಸಿತಾರಂಗ್ ಒಳ್ಳೇದಾಗ್ಬೇಕು ಅಂತಾನೆ ಹೋಮದ ಏರ್ಪಾಡು ಮಾಡಿದ್ಲೋ ಏನೋ. ಸಿತಾರ ಅದನ್ನೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡು ರಾಡಿ ಎಬ್ಸಿದ್ಲು ಅನ್ಸುತ್ತೆ. ಯಾವ ಉದ್ದೇಶ ಇಟ್ಕೊಂಡು ಸಂಗೀತ ಡ್ಯಾಡಿನ ಮದುವೆ ಆದ್ಲು ಗೊತ್ತಿಲ್ಲ. ಅದ್ರ ಬಗ್ಗೆ ಎಷ್ಟೇ ಕೇಳಿದ್ರು ಡ್ಯಾಡಿನೂ ಬಾಯ್ ಬಿಡ್ತಿಲ್ಲ. ಹೀಗ್ ಮಾಡಿದ್ರೆ ಹೇಗೆ? ಸಂಗೀತನ ಹತ್ರ ಮುಂಚೆ ಇದ್ದ ಹಾಗೆ ನಯವಾಗಿ ನಡ್ಕೊಂಡ್ರೆ ಅವರಿಬ್ರ ಮಧ್ಯೆ ಇರೋ ರಹಸ್ಯ ಗೊತ್ತಾಗ್ಬೋದಾ? ಎಸ್, ಹಾಗೆ ಮಾಡ್ತೀನಿ. ರಂಗು, ನಿನ್ ಬಿಟ್ಟು ಹೋಗಕ್ ಮನಸ್ಸೇ ಬರ್ತಾ ಇಲ್ಲ ಕಣೆ. ನನಗೆ ನಿಮ್ಮನ್ ಬಿಟ್ಟಿರೋದು ಅಂದ್ರೆ ಸಂತೋಷ ಅಂದ್ಕೊಂಡ್ರಾ? ಆದ್ರೂ ನೀನ್ ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅದ್ಯಾಕೆ ಹಠ ಮಾಡ್ತಿದೆಯೋ ನನಗಂತೂ ಗೊತ್ತಿಲ್ಲ. ನೋಡು, ಒಟ್ಟಿನಲ್ಲಿ ನಿನ್ನ ಜೀವನದಲ್ಲಿ ಮೊದಲನೇ ಸಲ ಹಠ ಮಾಡ್ತಾ ಇರೋದ್ರಿಂದ ಗದರಕ್ಕೂ ಆಗದಲ್ಲೇ ಸುಮ್ಮನೆ ಹೋಗ್ತಾ ಇದ್ದೀನಿ. ನಾನೇನು ಬರಲ್ಲ? ನಾನು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಪರ್ಸ್ನಲ್ಲ? ಏನಮ್ಮ ಮಾತಾಡು. ಇಲ್ಲಿ ಬೇಡ, ಸ್ವಲ್ಪ ಈ ಕಡೆ ಬನ್ನಿ. ಸರಿಯಮ್ಮ, ನಡಿ. ರೀ ನಿಲ್ರಿ. ಯಾಕೆ? ಏನು? ಟೈಮ್ ಆಯ್ತು, ಕತ್ಲಾಗೋದಕ್ಕೂ ಮುಂಚೆ ಹೋಗಿ ಮನೆ ಸೇರ್ಕೊಳ್ಳಿ. ಅವಳೇನೋ ಮಾತಾಡ್ಬೇಕು ಅಂತಿದ್ದಾಳೆ, ಕೇಳ್ಕೊಂಡು ಬರ್ತೀನಿ. ನೀರು ನಡಿಯಮ್ಮ. ಇನ್ನೊಂದ್ಸಲ ಬಂದಾಗ ಗಿರ್ಜನ ಸಮಾಚಾರನೆಲ್ಲ ಕೇಳ್ಕೊಳ್ಳೋರಂತೆ ಈಗ ಹೊರಡಿ. ಬೇಡ ಅಕ್ಕ, ಪ್ರತಿಯೊಂದಕ್ಕೂ ನೀನ್ ಮಧ್ಯೆ ತಲೆ ಹಾಕ್ಬೇಡ. ನನ್ನ ಭಾವನ ಹತ್ರ 1000 ಮಾತಾಡ್ತೀನಿ. ನಿನ್ಗೇನೆ? ಲೇಟ್ ಆದ್ರೆ ಆಟೋದಲ್ಲಿ ಕಳಿಸ್ತೀನಿ. ಬನ್ನಿ ಬಾಬಾ. ಓಹೋ, ಇವಳು ಒಬ್ಳೆ ಆಟೋ ಕಂಡಿರೋಳು.
ನನ್ನ ಮೊಮ್ಮಗಳಿಗೆ ಹೇಳಿದ್ರೆ ಕಾರಲ್ಲಿ ಕಳಿಸ್ಕೊಡ್ತಾಳೆ. ರೀ, ನಾನ್ ಹೇಳ್ತಾ ಇದ್ದೀನಿ, ನೀವು ಹೋಗ್ ಬನ್ನಿ. ಬನ್ನಿ ಬಾವ, ಅದೇನ್ ಮಾಡ್ತಾಳೆ ನೋಡೋಣ. ಏನ್ರಿ, ನೀವು ನನ್ನ ಮಾತನ್ನು ಕಡೆಗಣಿಸ್ತಾ ಇದ್ದೀರಾ? ಮರ್ಯಾದೆಯಾಗಿ ಇಲ್ಲಿಂದ ಹೊರಡಿ, ಇಲ್ದೆ ನಾನು ನಿಮ್ಗೆ ಡೈವರ್ಸ್ ಕೊಟ್ಬಿಡ್ತೀನಿ. ಅಯ್ಯೋ ಮಾರಾಯ್ತಿ, ನಿನ್ ದಮ್ಮಯ್ಯ ಕಣೆ, ಹಾಗೆ ಮಾತ್ರ ಹೇಳ್ಬೇಡ. ಅಲ್ಲ ಕಣೆ, ಈ ವಯಸ್ಸಿನಲ್ಲಿ ನಿನ್ ಬಿಟ್ಬಿಟ್ಟು ನಾನು ಹೇಗೆ ಬಾಳ್ಲಿ? ನೋಡು, ಈಗ ನಾನು ಮನೆಗೆ ತಾನೇ ಹೋಗ್ಬೇಕು. ಇದು ಹೊರಡ್ತೀನಿ. ಬಾವ ನಿಂತ್ಕೊಳ್ಳಿ ಬಾವ. ಏ ಸುಮ್ಮನಿರಮ್ಮ, ಯಾರ ಕೋಪನಾದ್ರೂ ತಡ್ಕೋಬಹುದು, ಆದ್ರೆ ಕಟ್ಕೊಂಡೋಳು ಕೋಪ ತಡ್ಕೊಳಕ್ ಅಸಾಧ್ಯ. ನಾರಿ ಮುನಿದರೆ ಮಾರಿ. ಏನೇ, ನನ್ನ ಗೇಟ್ವರೆಗೂ ಬಿಟ್ಟು ಬರ್ತೀಯಾ ಹೇಗೆ? ನಡೀರಿ. ಅಬ್ಬಬ್ಬಬ್ಬಬ್ಬಾ, ಏನತ್ತೆ ಇದು? ಇವರು ನಮ್ ಪುಟ್ಟ ಮಾವನೇನಾ? ಪಡ್ಕೋಬೇಕು. ನಮ್ಮ ಹಣೆ ಬರಕ್ಕೆ ಸಂಗೀತ ಮಾತ್ರ ಗಂಡನ ಕುಣಿಸ್ತಾಳೆ ಅಂತ ಅನ್ಕೊಂಡಿದ್ವಿ. ಅಕ್ಕ ಅದಕ್ಕಿಂತ 100 ಪಟ್ಟು ಹೆಚ್ಚು ಕುಣಿಸ್ತಾಳೆ.